ಸರ್ಕಾರದ ಒತ್ತಾಯಪೂರ್ವಕ ಹಿಂದಿ ಹೇರಿಕೆ ವಿರೋಧಿಸಿ ಇಲ್ಲಿನ ಗೋಗಟೆ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಕರವೇ ನಾರಾಯಣಗೌಡ ಬಣದ ಕಾರ್ಯಕರ್ತರನ್ನ ಶನಿವಾರ ಪೊಲೀಸರು ಬಂಧಿಸಿದ್ರು. ಸೆಪ್ಟೆಂಬರ್ 14ರಂದು ಪ್ರತಿ ವರ್ಷ ಕೇಂದ್ರ ಸರ್ಕಾರ ಹಿಂದಿ ದಿವಸ್ ಆಚರಣೆ ಮಾಡುತ್ತಿದೆ. ಇದಕ್ಕೆ ವಿರೋಧಿಸಿ ಕರವೇ ಪ್ರತಿಭಟನೆ ನಡೆಸಿತು. ಗೋಗಟೆ ವೃತ್ತದಿಂದ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದಾಗ ಪೊಲೀಸರು ಕರವೇ ಕಾರ್ಯಕರ್ತರನ್ನ ಬಂಧಿಸಿದ್ರು. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ಮಾತನಾಡಿದ್ರು. ಕೇಂದ್ರ ಸರ್ಕಾರ ಪ್ರತಿ ವರ್ಷನೂ ಕೂಡ ಸೆಪ್ಟೆಂಬರ್ 14ನೇ ತಾರೀಕು ಹಿಂದಿ ದಿವಸ ಅಂತ ಹೇಳಿ ಪ್ರಾದೇಶಿಕ ರಾಜ್ಯಗಳ ಮೇಲೆ ಒತ್ತಾಯ ಪೂರ್ವಕವಾಗಿ ಹಿಂದಿ ಸಪ್ತಾಹವನ್ನ ಹೇರಿಕೆಯನ್ನ ಮಾಡ್ತಾ ಇದ್ದಾರೆ. ಇದನ್ನ ಸಂಪೂರ್ಣವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಕನ್ನಡಿಗರು ಖಂಡಿಸಬೇಕಾಗತ್ತೆ. ಯಾಕಂದ್ರೆ ನಾವು ಕೂಡ ಸಾಕಷ್ಟು ಪ್ರಾದೇಶಿಕ ರಾಜ್ಯಗಳು ಕನ್ನಡಿಗರು ಕೂಡ ಕೇಂದ್ರಕ್ಕೆ ತೆರಿಗೆಯನ್ನ ಹಣ ಕಟ್ಟುವುದ್ರ ಮುಖಾಂತರ ನಮ್ಮ ಮತಗಳಿಂದ ಕೇಂದ್ರ ಸರ್ಕಾರದ ಅಧಿಕಾರಿ ಚುಕ್ಕಾಣಿ ಹಿಡಿದಿರುವಂತಹ ಜನಪ್ರತಿನಿಧಿಗಳು ಇವತ್ತು ಹಿಂದಿಯನ್ನ ವಿಜೃಂಭಿಸ್ತಾ ಇದ್ದಾರೆ. ಹಿಂದಿಯನ್ನ ಎಲ್ಲಾ ಕಡೆ ಒತ್ತಾಯ ಪೂರ್ವಕವಾಗಿ ಅದನ್ನ ಒತ್ತಾಯ ಪೂರ್ವಕವಾಗಿ ಹೇರ್ತಾ ಇದ್ದಾರೆ. ಅದಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಅದನ್ನ ವಿರೋಧಿಸಿ ರಾಜ್ಯ ವ್ಯಾಪ್ತಿ ಇವತ್ತು ಕಪ್ಪು ದಿನವಾಗಿ ಆಚರಿಸಿ ಒತ್ತಾಯ ಪೂರ್ವಕ ಹಿಂದಿಯನ್ನ ನಾವು ಸಹಿಸೋದಿಲ್ಲ. ಯಾವುದೇ ಕೂಡ ಕೇಂದ್ರ ಸರ್ಕಾರದ ಆಧೀನದಲ್ಲಿ ಬರುವಂತಹ ರಾಜ್ಯದೊಳಗಡೆ ನಮ್ಮ ರಾಜ್ಯದೊಳಗಡೆ ಎಲ್ಲಾ ಕಚೇರಿಗಳು ಕೂಡ ಕನ್ನಡದ ಆಡಳಿತ ಭಾಷೆ ಆಗಿರ್ಬೇಕು. ಪತ್ರ ವ್ಯವಹಾರಗಳು ಕೂಡ ಕನ್ನಡದಲ್ಲಿ ಆಗ್ಬೇಕು ಅಂತ ಹೇಳಿ ನಾವು ಒತ್ತಾಯನ ಮಾಡಿ ಇವತ್ತು ಕೇಂದ್ರ ಸರ್ಕಾರದ ಒಂದು ಭೂತ ದಹನನ ಮಾಡೋದ್ರ ಮುಖಾಂತರ ನಾವು ಇವತ್ತು ಒಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಅದಕ್ಕೆ ನಮ್ಮ ಇಲ್ಲಿಯ ಸಂಸದರುಗಳು, ನಮ್ಮ ರಾಜ್ಯದ ಸಂಸದರುಗಳು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಒಂದು ವಿಶೇಷವಾದಂತ ನಿಯೋಗವನ್ನ ಹೋಗಿ ಜನಪ್ರತಿನಿಧಿಗಳು ನಿಯೋಗವನ್ನ ಹೋಗಿ ಈ ಹಿಂದಿ ಹೇರಿಕೆಯನ್ನ ತಡಿಬೇಕು. ಇಲ್ಲ ಅಂತಂದ್ರೆ ಮುಂದೆ ಈ ಪ್ರತಿ ವರ್ಷನೂ ನಾವು ಅವ್ರು ಹಿಂದಿ ಸಪ್ತಾಹ ಹಿಂದಿ ದಿವಸ ಮಾಡ್ತಾರೆ, ನಾವು ಅದಕ್ಕೆ ವಿರೋಧ ಮಾಡ್ಕೊಂತಾನೆ ಬಂದಿದೀವಿ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಹೋರಾಟದ ಸ್ವರೂಪ ಬೇರೆ ಆಗಿತ್ತ. ಅದಾಗಬಾರ್ದು ಅಂದ್ರೆ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು. ನಮ್ಮ ರಾಜ್ಯದ ಸಂಸದರುಗಳು ಕೂಡ ನಮ್ಮ ಬೆಳಗಾವಿಯ ಸಂಸದರಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಅದನ್ನ ಯಾಕಂದ್ರೆ ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ, ನಮ್ಮ ಜಗದೀಶ್ ಶೆಟ್ಟರ್ ಅವರು ಕೂಡ ಬಿಜೆಪಿ ಸಂಸದರು ಇರೋದ್ರಿಂದ ಇದ್ರ ಬಗ್ಗೆ ನಿಮ್ಮ ಹಿರಿಯ ಮುಖಂಡರುಗಳು, ಹಿರಿಯ ಪ್ರಧಾನಿ ಮಂತ್ರಿಗಳ ಗಮನಕ್ಕೆ ತಂದು ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಬೇಕು ಅಂತ ಒತ್ತಾಯನ ಮಾಡ್ತಾ ಇದೀವಿ. ಸೆಪ್ಟೆಂಬರ್ 14ರಂದು ಹಿಂದಿ ದಿವಸ್ ಅಂತ ಕೇಂದ್ರ ಸರ್ಕಾರ ಮಾಡುತ್ತಿದೆ. ಒತ್ತಾಯಪೂರ್ವಕವಾಗಿ ಹೇರುತ್ತಿದ್ದನ್ನ ಖಂಡಿಸಿ ಕಪ್ಪು ದಿನ ಎಂದು ಆಚರಿಸಿ ವಿರೋಧವನ್ನ ವ್ಯಕ್ತಪಡಿಸಿದ ಕರವೇ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹೋರಾಟ ನಿರತ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.